Good morning, everyone. Now, let me explain the poem Romeo and Juliet, which is written by William Shakespeare. So, in such a way, first of all, Romeo wants to express or expresses his feelings, his love, the beauty of Juliet. So ಇದು ಫಸ್ಟ್ ಸ್ಟೆಪ್ದಾಗ ರೋಮಿಯೋ ಏನು ಮಾಡ್ತಾನಪ್ಪ ಅಂದ್ರ ತನ್ನ ಭಾವನೆ ವಿಚಾರ ಪ್ರೀತಿ ಅದರ ಜೊತೆ ಜೂಲಿಯೆಟ್ ಅಥವಾ ಜೂಲಿಯಟ್ಸ್ ಸೌಂದರ್ಯ ಏನದ ಅದ್ರ ಬಗ್ಗೆ ಹೇಳ್ತಾನೋ ಅಥವಾ ಒಂದು ಎಕ್ಸ್ಪ್ಲನೇಷನ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. Actually, as I told you earlier, in the last class, Romeo fascinated in the sense attracted towards Juliet, fall in love with her. So he wanted to meet Rosalind, but on the spot he forgotten her and began to follow Juliet. This is called love at first sight. ಇದಕ್ಕೆ ನಾವು ಏನಂತೀವಪ್ಪ ಅಂದ್ರೆ love at first sight. So in such a way here, she touch the torches to burn bright. It seems she hangs upon the cheek of night. And actually, when a boy falls in love with girl, he feels she is the most beautiful girl in the world. Same thing happened with Romeo. He said that she is shining as light as torch. She shows way as light as torch. So, ಇಲ್ಲಿ ರೋಮಿಯೋ ಏನು ವ್ಯಕ್ತ ಮಾಡಲಿಕ್ಕೆ ತನ್ನ ಭಾವನೆಯ ಬಗ್ಗೆ ಒಂದು ಟಾರ್ಚ್ ನಮ್ಗೆ ಏನ್ ಮಾಡ್ತದಪ್ಪ ಅಂದ್ರೆ ಬೆಳಕು ಕೊಡುತ್ತದೆ ಕತ್ತಲೆಯಲ್ಲಿ, ಅಥವಾ ಅದು ಮಿಂಚುತ್ತದೆ. ಅದೇ ತರ ಪಾರ್ಟಿಯಲ್ಲಿ, in that particular party, all girls are there. Among these girls, among those girls, Juliet was shining as light as a torch. ಆಯ್ತಾ ಏನಂತನಪ್ಪ ಅಂದ್ರವ ರೋಮಿಯೋ ಜೂಲಿಯಟ್ ಮಿಂಚ್ಲಕತ್ತಿದಳು ಅಂತ ಹೇಳ್ತಾನ. ಹ್ಯಾಂಗ ಒಂದು ಟಾರ್ಚ್ ಹಂಗೆ ಮಿಂಚ್ತದಲ್ಲ ಅದೇ ತರ ಹಲವಾರು ಹುಡುಗಿಯರ ಅದರಲ್ಲಿ ನರ್ತಿಕೆ ಅದರು, ಎಲ್ಲರೂ ಸುಂದರ ಆದರು. ಅದರಾಗ ಜೂಲಿಯಟ್ ಎದ್ದು ಕಾಣ್ಲಕತ್ತಿದ್ದಳು. ಇಷ್ಟೇ ಹೇಳೋದು ಇದ್ರ
ಯಾಕಂದ್ರ ಅವನು ನೋಡುವ ದೃಷ್ಟಿಕೋನ ಚೇಂಜ್ ಆಗ್ತದೆ. As the rich Javelin and Ethiopia, Ethiops ಅಂದ್ರೆ African, beauty too rich for use for earth to the earth. And you know it very well that African people used to wear ring in the air, and it shines. Ring shines because it's made of gold. In that particular ring, there will be a diamond, and diamond shines very well, so bright. ಇಂಥವು ಏನು ಮಾಡ್ತಾನಪ್ಪ ಅಂದ್ರೆ ಮತ್ತಷ್ಟು ಮುಂದೆ ಹೋಗ್ತಾನ. ಈ ಟಾರ್ಚ್ ಹಾಕು ಮುಂದೆ ಒಬ್ಬ ಆಫ್ರಿಕನ್ ಏನು ಮಾಡ್ತಾನಪ್ಪ ಅಂದ್ರೆ ಕಿವಿಯಲ್ಲಿ ರಿಂಗ್ ಹಾಕಿರ್ತಾನು. ಆ ರಿಂಗ್ ಒಳಗೆ ಏನಿರ್ತದಪ್ಪ ಅಂದ್ರೆ ವಜ್ರ ಇರ್ತದ. ಆ ವಜ್ರ ಹ್ಯಾಂಗ ಮಿಂಚ್ತಿರ್ತಿರಲ್ಲ ಅದೇ ಪ್ರಕಾರ ಜೂಲಿಯಟ್ ಮಿಂಚ್ತಾಳಂತ. ರೋಮಿಯೋ ಏನು ಮಾಡ್ಲಾಕತ್ತ, ರೋಮಿಯೋ ಇಸ್ ಗೋಯಿಂಗ್ ಟು ಪ್ರೇಸ್ ಅಡ್ಮೈರ್ ಜೂಲಿಯಟ್ಸ್ ಬ್ಯೂಟಿ. ಈಗ ಏನ್ ಮಾಡ್ಲಾಕತ್ತಪ್ಪ ಅಂದ್ರೆ ರೋಮಿಯೋ ಸ್ತುತಿ ಕೌತುಕ ಮಾಡ್ಲಾಕತ್ತಾನ, ಹೊಗಳಕತ್ತಾನ ಆಕಿದ ಸೌಂದರ್ಯ. ಸೊ ಇಟ್ ಹ್ಯಾಪನ್ಸ್ ಇನ್ ಎಂಗೇಜ್. And actually, Romeo, who was eager to use the beauty, enjoy the beauty, but it is highly impossible. ಆಯ್ತಾ ರೋಮಿಯೋಕ್ಕೆ ಏನಾಗ್ಲಾಕತ್ತದಪ್ಪ ಅಂದ್ರೆ ಜೂಲಿಯಟ್ ಏನು ಸೌಂದರ್ಯ ಅದ, ಆ ಸೌಂದರ್ಯವನ್ನು ಎಂಜಾಯ್ ಮಾಡ್ಬೇಕಂತ ಅನಿಸ್ಲಾಕತ್ತದ. ಆದ್ರೆ ಈಗ ಸದ್ಯಕ್ಕೆ ಅದೇನದಪ್ಪ ಅಂದ್ರೆ ಅಸಾಧ್ಯ ಅದ. ಯಾಕಂದ್ರೆ ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಕಂಪೇರ್ ವಿತ್ ಅದರ್ ಥಿಂಗ್ಸ್. ಯಾಕಿದ ಸೌಂದರ್ಯ ಅತದ ಕಂಪ್ಯಾರಿಸನ್ ಹೋಲಿಕೆ ಮಾಡ್ಲಕ್ಕ ಸಾಧ್ಯವಿಲ್ಲ ಅಂತ ಹೇಳ್ತಾನೆ, ಅಷ್ಟು ಸುಂದರ ಅದ. ಸೊ ಈ ಭೂಮಿಯ ಮೇಲೆ ಇರ್ತಕ್ಕಂಥ ಒಂದು ಜೀವಿ, ಆ ಜೀವಿ ಯಾರದಪ್ಪ ಅಂದ್ರೆ ಜೂಲಿಯಟ್. ಆ ಭೂಮಿ ಮೇಲೆ ನಾವು ಮಾಡ್ಲಕ್ಕೆ ಸಾಧ್ಯವಿಲ್ಲ. ಹಂಗ ಜೂಲಿಯಟ್ಸ್ ಕಡೆ ಇರ್ತಕ್ಕಂಥ ಸೌಂದರ್ಯ ಅದಕ್ಕೂ ಕೂಡ ಬೆಲೆ ಮಾಡ್ಲಕ್ಕ ಅಥವಾ ವ್ಯಾಲ್ಯೂ ಮಾಡ್ಲಕ್ಕ ಸಾಧ್ಯವಿಲ್ಲ, ಅಷ್ಟು ಸುಂದರ ಅದ ಅಂತ ಹೇಳ್ತಾರೆ ಅವರು. ಸೊ ಶೋ ದ ಸ್ನೋವಿ dove trooping with crows as children ready over her pillow show. And already I have told you that there were other girls on the stage, all were enjoying dance ಅಥವಾ ಡಾನ್ಸಿಂಗ್. ಆಯ್ತು ಆ ಮಂಚ ಮೇಲೆ ಏನದಪ್ಪ ಅಂದ್ರೆ ಜೂಲಿಯಟ್ ಜೊತೆ ಬೇರೆ ಹುಡುಗರು ಕೂಡ ಅದಾವ, ನರ್ತಕಿ, ಡಾನ್ಸರ್ಸ್ ಎಲ್ಲರೂ ಕೂಡಿ ಡಾನ್ಸ್ ಮಾಡ್ಲಾಕತ್ತಿದವರು. ಅದ್ರ ಕೂಡ ಜೂಲಿಯಟ್ ಮಿಂಚಲಾಕತ್ತಿದಳು ಅಂದ್ರೆ ಎದ್ದು ಕಾಣ್ಲಾಕತ್ತಿದ. ಅಂಡ್ ಆಕ್ಚುಲಿ ಹಿಯರ್ ಜೂಲಿಯಟ್ was compared with dove and other girls were compared with ಅಥವಾ looking like as crows. ಆಯ್ತು ಶೇಕ್ಸ್ಪಿಯರ್ ಏನ್ ಮಾಡ್ತಾರಪ್ಪ ಅಂದ್ರ ಜೂಲಿಯಟ್ ಸೌಂದರ್ಯದ ಬಗ್ಗೆ ಒಂದು ಕಬೂತರ ಅಥವಾ ಪಾರಿವಾಳ ಹ್ಯಾಂಗಿರ್ತೈತಿರಲ್ಲ, ದಟ್ ಈಸ್ ವೈಟ್, ಸ್ನೋವಿ ಡವ್ ಅಂದ್ರೆ ವೈಟ್ ಇರ್ತದ. ಆಯ್ತಾ ಅದರ ಏನು ಡಾನ್ಸರ್ಸ್ ಅದಾರಲ್ಲ ಆ ಮಂಚ ಮೇಲೆ, ಅವ್ರ ಹೋಲಿಕೆ ಕ್ರೋ ಅಂದ್ರೆ ಕಾಗೆ ರೀತಿ ಮಾಡ್ತಾರೆ. ಕಾಗೆ ಗುಂಪದಾಗ ಬಿಳಿ ಕಬೂತರ ವೈಟ್ ಡೋ ಹ್ಯಾಂಗ್ ಎದ್ದು ಕಾಣ್ತೈತಲ್ಲ ಅದೇ ಪ್ರಕಾರ ಜೂಲಿಯಟ್ ವಾಸ್ ಲುಕಿಂಗ್ ಸೋ ಸ್ಮಾರ್ಟ್.
ಹಾ ಜೂಲಿಯಟ್ ಎದ್ದು ಕಾಂಡಕತ್ತಳು ಸುಂದರ ಕಾಂಡಕತ್ತಿದ್ದಳು ಅಂತ ಹೇಳ್ತಾನು. ಸೊ the measure done I will watch her place of stand and touching her make bless my viewed hand. And actually party was about to complete. Dance was over. And Romeo, who was waiting for Juliet, ಪಾರ್ಟಿ ಮುಗಿದದ, ಡ್ಯಾನ್ಸ್ ಅಥವಾ ನೃತ್ಯ ಮುಗಿದದ. ಮುಂದ ರೋಮಿಯೋ ಏನ್ ಮಾಡ್ತಾನಪ್ಪ ಅಂದ್ರೆ ಜೂಲಿಯಟ್ಗೆ ಏನಾಗ್ತದ ಭೇಟಿ ಆಗೋದದ ಅದ್ರ ಸಲುವಾಗಿ ಏನ್ ಮಾಡ್ಕೊಂಡು ನಿಂತಿರ್ತಾನ. ಅಂಡ್ ಫೈನಲಿ ಎಲ್ಲರೂ ಹೋಗೋಣ. He went towards Juliet and given shake hand to her. ಪಾರ್ಟಿ ಮುಗಿಸಿ ಎಲ್ಲ ರೋಮನ್ ಏನ್ ಮಾಡ್ತಾನಪ್ಪ ಹೋಗ್ತಾನು. He ಇಂಟ್ರೊಡ್ಯೂಸ್ ಮಾಡ್ತಾನು, ಥ್ಯಾಂಕ್ಸ್ ಕೊಡ್ತಾನು. And he felt make bless my rude hand. ಯಾವಾಗ ಅವನು ಥ್ಯಾಂಕ್ಸ್ ಕೊಡ್ತಾನು, he felt that he was enjoying heavenly pleasure. ಕೈ ಕೊಡ್ತಾನು, ಥ್ಯಾಂಕ್ಸ್ ಕೊಡ್ತಾನು. ಅವಾಗ ಅವನಿಗೆ ಏನಾಗ್ತದಪ್ಪ ಅಂದ್ರೆ ಸ್ವರ್ಗ ಸುಖ ಸಿಗುತ್ತದೆ. ರ್ಯೂಡ್ ಅಂದ್ರೆ ಕಠಿಣ, ಇವಂದು ಏನಾಗಪ್ಪ ಅಂದ್ರೆ ಕೈ ಕಠಿಣ ಅದಾವ. ಸೊ ಹರ್ ಹ್ಯಾಂಡ್ ವಾಸ್ ಸೋ ಸಾಫ್ಟ್. ಅಕ್ಕಿ ಕೈ ಹಂಗದ ಸಾಫ್ಟ್ ಅದ. ಅವಾಗ ಬ್ಲೇಸ್ ಮೈ ರ್ಯೂಡ್ ಹ್ಯಾಂಡ್ ಅಂತ ಹೇಳ್ತಾನು. ಇಟ್ ವಾಸ್ ರಿಟರ್ನ್ ಇನ್ ಮೈ ಫೇಟ್ ಅಂತ ಹೇಳ್ತಾನು. Did my heart love till now for spirit sigh, for I never sought tribute till this night. In this way, Romeo fall in love with Juliet. ಈ ತರ ರೋಮಿಯೋಗೆ ಏನಾಗ್ತದಪ್ಪ ಅಂದ್ರೆ ಜೂಲಿಯಟ್ ಜೊತೆ ಲವ್ ಆಗ್ತದೆ. This type of glamour, splendid beauty of Juliet, I have not seen till this moment ಅಂತ ಹೇಳ್ತಾನೆ. Till this moment. ಇಂಥ ಸೌಂದರ್ಯವನ್ನು, ಇಂಥ ಅಂದ್ರೆ ಎಂತದಪ್ಪ ಅಂದ್ರೆ ಜೂಲಿಯಟ್ ಕಡೆ ಇರತಕ್ಕಂಥ ಸೌಂದರ್ಯ, ಜೂಲಿಯಟ್ ಅಂತ ಸ್ಮಾರ್ಟ್ ಸುಂದರಿ ಇಲ್ಲಿ ತನಕ ನಾನು ಯಾವಾಗಲೂ ನೋಡಿಲ್ಲ ಅಂತ ಹೇಳ್ತಾನು. ಸೊ we stop here. The remaining stanza will be completed in the next class. Thank you, one and all.